ಕಾಂಗ್ರೆಸ್ ಪಾಳೆಯಕ್ಕೆ. ಚಿಕ್ಕಬಳ್ಳಾಪುರದಿಂದ ರಕ್ಷಾ ರಾಮಯ್ಯ ಅವರ ಹೆಸರನ್ನ ಅನೌನ್ಸ್ ಮಾಡಲಾಯಿತು. ಬಳ್ಳಾರಿಯಿಂದ ಇ ತುಕಾರಾಂಗೆ ಟಿಕೆಟ್ ನೀಡಲಾಗಿದೆ. ಚಾಮರಾಜನಗರಕ್ಕೆ ಸುನಿಲ್ ಬೋಸ್ ಅವರನ್ನ ಅನೌನ್ಸ್ ಮಾಡಲಾಯಿತು, ಅವರ ಹೆಸರನ್ನ ಕೂಡ ಘೋಷಣೆ ಮಾಡಲಾಯಿತು. ಬಟ್ ಇಲ್ಲೇ ಇರೋದು ಕುತೂಹಲ, ಕೋಲಾರದ ಕಥೆ ಏನು ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಇನ್ನೂ ತನಕ ಕೋಲಾರದ ಅಭ್ಯರ್ಥಿಯನ್ನ ಘೋಷಣೆ ಮಾಡಿಲ್ಲ ಕಾಂಗ್ರೆಸ್ ಹೈಕಮಾಂಡ್. ಕಾರಣ ಬಣ ರಾಜಕೀಯ, ದೊಡ್ಡ ಮಟ್ಟದ ವಿರೋಧ, ರಾಜೀನಾಮೆಯ ಎಚ್ಚರಿಕೆ, ಇದೆಲ್ಲವನ್ನ ದಾಟಿ ಯಾರಿಗೆ ಮಣೆ ಹಾಕಬೇಕು ಅನ್ನೋದೇ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಸವಾಲಾಗ್ಬಿಟ್ಟಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇರೋದು. 2 ಬಣ ಬಿಟ್ಟು 3ನೇ ಅವರಿಗೆ ಟಿಕೆಟ್ ನೀಡಬೇಕು ಅಂತ ಚಿಂತನೆ ಇದ್ರೂ ಕೂಡ ಕೊಟ್ರೆ ಇವ್ರು ಹೇಗೆ ಕೆಲಸ ಮಾಡ್ತಾರೆ, ಹೇಗೆ ಒಗ್ಗಟ್ಟಾಗಿ ಹೋಗ್ತಾರೆ, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಹಾಗಾಗಿ ಈ ಗೊಂದಲ ಎಲ್ಲ ಬಗೆಹರಿದ ಬಳಿಕವೇ ಟಿಕೆಟ್ ಅನೌನ್ಸ್ ಮಾಡಿದ್ರಾಯ್ತು ಅಂತ ಕಾದು ನೋಡುವ ತಂತ್ರದ ಮೊರೆ ಹೋದಂಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ನಾಯಕರು. 27ಕ್ಕೆ 27 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಅನೌನ್ಸ್ ಆಯ್ತು. ಬಟ್ ಕೋಲಾರ ಮಾತ್ರ ಇನ್ನೂ ಸಸ್ಪೆನ್ಸ್ ಆಗಿದೆ. ಕಾಂಗ್ರೆಸ್ ನಾಯಕರಿಗೆ ನುಂಗಲಾರದ ತುಪ್ಪವಾಗ್ಬಿಟ್ಟಿದೆ ಈ ಲೋಕಸಭಾ ಕ್ಷೇತ್ರ. ಹೇಗೆ ಬಗೆಹರಿಸ್ತಾರೆ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು. ಇಬ್ಬರ ಜಗಳದಲ್ಲಿ 3ನೇ ಅವರಿಗೆ ಲಾಭನ? ಮುನಿಯಪ್ಪ ಅವರು ಖಡಾಖಂಡಿತವಾಗಿ ಹೇಳ್ಬಿಟ್ಟಿದ್ದಾರೆ, ನಾನು ಹೇಳ್ದವ್ರಿಗೆ ಟಿಕೆಟ್ ಕೊಡಬೇಕು, ಇಲ್ಲ ಅಂದ್ರೆ ನಾನು ಕೆಲಸ ಮಾಡಕ್ಕಾಗಲ್ಲ ಅಂತ. ಹಂಚಿಕೆ ಮಾಡೋದೇನೆ ಅತಿ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. 2 ಬಣಗಳು ಅದೇನೇ ಸರ್ಕಸ್ ಮಾಡಿದ್ರೂ ಕೂಡ 2 ಬಣಕ್ಕೂ ಕೂಡ ಒಪ್ಪುವಂತಹ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದು ಒಂದು ಹಂತಕ್ಕೆ ಹೈಕಮಾಂಡ್ಗೂ ಕೂಡ ಕಷ್ಟ ಸಾಧ್ಯವಾದ ವಿಚಾರ ಆಗಿಬಿಟ್ಟಿದೆ. ಯಾಕಂದ್ರೆ ಗಮನಿಸಿದ್ವಿ, ಬಾಕಿ ಉಳಿಸ್ಕೊಂಡಿದ್ದ 4 ಕ್ಷೇತ್ರಗಳ ಪೈಕಿ 3ಕ್ಕೆ ನೆನ್ನೆ ಟಿಕೆಟ್ ಅನೌನ್ಸ್ ಆಗಿದೆ. ಬಾಕಿ ಉಳಿದಿರೋದು ಕಾಂಗ್ರೆಸ್ಗೆ ಕೋಲಾರ ಮಾತ್ರ. ಈಗ ಆಲ್ರೆಡಿ ಅನೌನ್ಸ್ ಆದ 3 ಕ್ಷೇತ್ರಗಳಲ್ಲೇನೆ ಬಹಳ ಲೇಟ್ ಆಯಿತು ಅನ್ನೋ ಚರ್ಚೆ ಇದೆ. ಅರೆ ಬಿಜೆಪಿ ಅವರು ಆಲ್ರೆಡಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅಖಾಡಕ್ಕೆ ಇಳಿದು ಬಿಟ್ಟಿದ್ದಾರೆ, ಚುನಾವಣಾ ಪ್ರಚಾರವನ್ನ ಮಾಡ್ತಿದ್ದಾರೆ. ನಮ್ಮಲ್ಲಿ ಅಧಿಕೃತ ಅಭ್ಯರ್ಥಿನೇ ಗೊತ್ತಿಲ್ಲದೆ ಹೋದ್ರೆ ಯಾರ ಪರವಾಗಿ ನಾವು ಮತ ಕೇಳೋದು ಅಂತ ಹೇಳಿ ಆಯಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾರ್ಯಕರ್ತರು, ಸ್ಥಳೀಯ ಮಟ್ಟದ ನಾಯಕರು ಮಾತನಾಡ್ತಿದ್ದಾರೆ. ಕೋಲಾರದಲ್ಲಂತೂ ಈ 2 ಬಣದ ನಡುವಿನ ಕಿತ್ತಾಟವನ್ನ ಯಾವ ರೀತಿ ಶಮನ ಮಾಡೋದು ಅನ್ನೋದೇ ಕಾಂಗ್ರೆಸ್ನ ಹೈಕಮಾಂಡ್ಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸಿಎಂ ಡಿಸಿಎಂಗೆ ಮುನಿಯಪ್ಪ ವಾರ್ನಿಂಗ್ ಬೇರೆ ಮಾಡಿದ್ದಾರಂತೆ. ದಲಿತ ಎಡಗೈ ಸಮುದಾಯದ ಅಸ್ತ್ರವನ್ನ ಬಿಟ್ಟಿದ್ದಾರೆ ಮುನಿಯಪ್ಪನವರು. ಎಡಗೈ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಚಿಕ್ಕಪೆದ್ದಣ್ಣ ಮುನಿಯಪ್ಪ ಅವರ ಅಳಿಯ, ಅವ್ರಿಗೇನೆ ಟಿಕೆಟ್ ಬೇಕು ಅಂತ ಕೂಡ ಪಟ್ಟು ಹಿಡಿದಿದ್ದಾರೆ. ಇತ್ತ ಇದನ್ನ ವಿರೋಧಿಸ್ತಾ ಇರುವ ರಮೇಶ್ ಕುಮಾರ್ ಬಣ ಕೂಡ ಯಾವುದೇ ಕಾರಣಕ್ಕೂ ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಬೇಡ ಅಂತ ಹೇಳ್ತಿದ್ದಾರೆ. ಮುನಿಯಪ್ಪ ಅವರು ಇನ್ಫ್ಯಾಕ್ಟ್ ಏನ್ ಹೇಳ್ಬಿಟ್ಟಿದ್ದಾರೆ ಅಂದ್ರೆ, ಈ ಕ್ಷೇತ್ರದಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಇನ್ನೇನಾದ್ರೂ ನೀವು ದಲಿತ ಎಡಗೈ ಸಮುದಾಯಕ್ಕೆ ಟಿಕೆಟ್ ಕೊಡದೆ ಹೋದ್ರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಇದರ ಫಲಿತಾಂಶವನ್ನ ನೀವು ಎದುರಿಸಬೇಕಾಗತ್ತೆ. ದಲಿತ ಎಡಗೈ ಸಮುದಾಯಕ್ಕೆ ನೀವೊಂದು ಕ್ಲಿಯರ್ ಮೆಸೇಜ್ ಕೊಟ್ಟಂಗಾಗತ್ತೆ, ಕೋಲಾರದಲ್ಲಿ ನಿಮಗೆ ಸ್ಥಾನಮಾನ ಇಲ್ಲ ಅಂತ ಹೇಳಿ ಅದರ ಫಲವನ್ನ ಬೇರೆ ಕ್ಷೇತ್ರಗಳಲ್ಲೂ ಕೂಡ ನೀವು ಅನುಭವಿಸ್ತೀರಿ ಅಂತ ಹೇಳಿ ಒಂದು ಖಡಕ್ ಸೂಚನೆಯನ್ನ ರವಾನೆ ಮಾಡಿದ್ದಾರೆ ಮುನಿಯಪ್ಪನವರು. ಹಾಗಾಗಿ ಬಹುತೇಕ ಯಾವುದೇ ಬಣದ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರು, ಇನ್ ಕೇಸ್ 3ನೇ ಅಭ್ಯರ್ಥಿ 2 ಬಣಕ್ಕೆ ಸೇರದ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು ಕೂಡ ಬಹುತೇಕ ಕೋಲಾರದಿಂದಲೂ ಕೂಡ ದಲಿತ ಎಡಗೈ ಸಮುದಾಯದ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸುವ ಸಾಧ್ಯತೆಗಳಿದೆ ಅನ್ನೋ ಚರ್ಚೆ ಇದೀಗ ಕೋಲಾರ ವ್ಯಾಪ್ತಿಯಲ್ಲಿ ಹಾಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳೋಕೆ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಕೋಲಾರದಲ್ಲಿ ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಅನ್ನೋದಕ್ಕಿಂತ ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂಥ ಪರಿಸ್ಥಿತಿ ಆದಂಗೆ ಕಾಣಿಸ್ತಾ ಇದೆ. ಹೇಗೆ ಈ ಬಣ ರಾಜಕೀಯವನ್ನ ಶಮನ ಮಾಡ್ತಾರೆ, ಎಲ್ಲರನ್ನ ಒಗ್ಗಟ್ಟಾಗಿ ಹೇಗೆ ತೆಗೆದುಕೊಂಡು ಹೋಗ್ತಾರೆ, ಇದು ಪ್ರಶ್ನೆ ಇರೋದು. ಶ್ರುತಿ, ಇಲ್ಲಿ ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇದರಲ್ಲಿ ಕೈಯನ್ನು ವಹಿಸಿದ್ರೆ ಖಂಡಿತವಾಗಿ ಕೋಲಾರ ಟಿಕೆಟ್ ಪ್ರಹಸನ ಏನು ನಡೀತಾ ಇದೆ ಅದು ಬಗೆಹರಿಯುತ್ತೆ. ಆದರೆ ಎಲ್ಲೊಂದು ಕಡೆ ಅವರೇ ಒಂದು ಮಗುವನ್ನ ಚೂಟಿ ಅಲ್ಲೇ ಹಾಡ್ತಾ ಇದ್ದಾರೆ ಅನ್ನುವಂಥಷ್ಟು ಅನುಮಾನಗಳು ಕಾಡ್ತಾ ಇದ್ದಾವೆ. ಯಾಕಂದರೆ ಮುನಿಯಪ್ಪ ಅವರು ನಿನ್ನೆ ಮಾತನಾಡ್ತಾ ಅದನ್ನೇ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಎಲ್ಲ ಕ್ಷೇತ್ರಗಳ ಟಿಕೆಟ್ ಗೊಂದಲಗಳು ಬಗೆಹರಿಯುತ್ತೆ, ಕೋಲಾರ ಕ್ಷೇತ್ರವನ್ನು ಮಾತ್ರ ಯಾಕೆ ಟಿಕೆಟ್ ಗೊಂದಲ ಬಗೆಹರಿಸುವಂಥ ಕೆಲಸವನ್ನು ನಾಯಕರು ಮಾಡ್ತಾ ಇಲ್ಲ ಅನ್ನುವಂಥದ್ದು ನೇರವಾಗಿ ಸಿಎಂ ಕಡೆ ಪರೋಕ್ಷವಾಗಿ ಬಟ್ಟನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ಹೈಕಮಾಂಡ್ ಕೂಡ ಮನವರಿಕೆ ಆದಂತೆ ಕಾಣಿಸ್ತಾ ಇದೆ. ಅಲ್ಲಿ ದಲಿತ ಎಡಗೈ ಸಮುದಾಯಕ್ಕೆ ಕೊಡಬೇಕಾಗಿರ್ತಕ್ಕಂಥ ಟಿಕೆಟ್ ಅಲ್ಲಿ ದಲಿತ ಎಡಗೈ ಸಮುದಾಯಕ್ಕೆ ಕೊಡೋಣ ಅನ್ನುವಂಥದ್ದು. ಆದರೆ ಈ ಮುನಿಯಪ್ಪ ಅವ್ರನ್ನ ಎದುರು ಹಾಕೊಂಡು ಬೇರೆಯವ್ರಿಗೆ ಕೊಡೋಕ್ಕಾಗುತ್ತಾ ಅನ್ನುವಂಥ ಚಿಂತನೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ನಡೆಸ್ತಾ ಇದೆ. ಯಾಕಂದರೆ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಕೈ ತಪ್ಪಿದ್ದೇ ಆದಲ್ಲಿ ಅದು ರಾಜ್ಯಾದ್ಯಂತ ಪ್ರಭಾವವನ್ನು ಬೀರ್ತದೆ. 27 ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರಿದಾಗ ದಲಿತ ಎಡಗೈ ಸಮುದಾಯ ಏನಾದರೂ ಕಾಂಗ್ರೆಸ್ ಪಕ್ಷದಿಂದ ವಿಮುಖರಾದರೆ ಅದು ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಕೂಡ ಒಂದಷ್ಟು ಹೊಡೆತವನ್ನು ಕೂಡ ಕೊಡುತ್ತೆ. ಹಾಗಾಗಿ ದಲಿತ ಎಡಗೈ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕೇನೋ ನಿಜ, ಆದರೆ ಮುನಿಯಪ್ಪ ಅವರ ಅಳಿಯನನ್ನು ಬಿಟ್ಟು ಬೇರೆಯವರು ಕೊಡೋಕ್ಕಾಗತ್ತೆ ಅನ್ನುವಂಥ ಯೋಚನೆಯಲ್ಲಿ ಸದ್ಯ ಕಾಂಗ್ರೆಸ್
ಹೈಕಮಾಂಡ್ ಇರೋದ್ರಿಂದ ಇನ್ನೂ ಕೂಡ ಟಿಕೆಟ್ ಗೊಂದಲ ಬಗೆಹರಿದಿಲ್ಲ. ಇನ್ನೊಂದು ಕಡೆ ರಮೇಶ್ ಕುಮಾರ್ ಬಣ ಏನು ಹೇಳ್ತಾ ಇದೆ ಅಂದರೆ ದಲಿತ ಎಡಗೈ ಅಥವಾ ಬಲಗೈ ಯಾರಿಗಾದ್ರೂ ಕೊಡಿ ನಾವು ಕೆಲಸ ಮಾಡ್ತೇವೆ ಅನ್ನುವಂಥದ್ದು. ಆದರೆ ಮುನಿಯಪ್ಪ ಅವರ ಅಳಿಯನಿಗೆ ಬೇಡ ಅನ್ನುವಂಥದ್ದು. ಆದರೂ ಕೂಡ ಸಮಾಧಾನ ಮಾಡುವಂಥ ಕೆಲಸವನ್ನು ಈಗಾಗಲೇ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರು ಮಾಡಿದ್ದಾರೆ. ರಮೇಶ್ ಕುಮಾರ್ ಬಣ ಯಾವುದೇ ಥರ ಕೆಲಸ ಮಾಡಿದ್ರು ಕೂಡ ಕೋಲಾರ ಕ್ಷೇತ್ರಕ್ಕೆ ಮಾತ್ರ ಅದು ವ್ಯಾಪ್ತಿಗೆ ಮಾತ್ರ ಬರುತ್ತೆ. ಆದರೆ ಮುನಿಯಪ್ಪನವ್ರನ್ನ ಎದುರು ಹಾಕೊಂಡು ರಾಜ್ಯವ್ಯಾಪಿ ಒಂದಷ್ಟು ಕಿಚ್ಚು ಹಚ್ಚುವಂಥ ಕೆಲಸಗಳು ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಚಿಂತನೆ ನಡೆಸ್ತಾ ಇದೆ. ಗೊತ್ತಿಲ್ಲ ಇವತ್ತು ಅಥವಾ ನಾಳೆಗಳಿಗೆ ಮುನಿಯಪ್ಪನವರ ಅಳಿಯನಿಗೆ ಬಹುತೇಕವಾಗಿ ಟಿಕೆಟ್ ಫೈನಲ್ ಆಗಬಹುದು ಅಥವಾ ದಲಿತ ಎಡಗೈ ಸಮುದಾಯಕ್ಕೆ ಸೇರಿದಂಥ ಇನ್ನೊಬ್ಬ ಅಭ್ಯರ್ಥಿಯಾದಂಥ ಗೌತಮ್ ಕುಮಾರ್ ಅವರಿಗೆ ಟಿಕೆಟ್ ಫೈನಲ್ ಆಗಬಹುದು ಅನ್ನುವಂಥ ಒಂದಷ್ಟು ಮಾಹಿತಿಗಳಿದ್ದಾವೆ. ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆ ಮನೆ ಹಾಕುತ್ತೆ ಅನ್ನುವಂಥದ್ದು ಒಂದು ಕ್ಷೇತ್ರವನ್ನು ಕಳ್ಕೊಂಡ್ರೂ ಪರವಾಗಿಲ್ಲ, ಉಳಿದ 27 ಕ್ಷೇತ್ರಗಳಲ್ಲಿ ಲಾಭ ಆಗುವ ನಿಟ್ಟಿನಲ್ಲಿ ಒಂದಷ್ಟು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಕಾಂಗ್ರೆಸ್ ಅನ್ನೋದು ಹೈಕಮಾಂಡ್ ಅನ್ನೋದನ್ನ ಅದು ನೋಡಬೇಕಾಗುತ್ತೆ. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ